ಕಳ್ಳರು ಕಳ್ತನ ಮಾಡೋದು ಐಷಾರಾಮಿ ಜೀವನ ಮಾಡಬೇಕು, ಕಾರು ಬಂಗ್ಲೆ ತಗೊಳ್ಬೇಕು ಅಂತ. ಆದ್ರೆ ಇಲ್ಲೊಬ್ಳು ಕಳ್ಳಿ ಮೇಕಪ್ ಮಾಡ್ಕೊಳ್ಬೇಕು ಅಂತ ಕಳ್ತನ ಮಾಡ್ತಾ ಇದ್ಲು ಅಂತ ಕೇಳಿದ್ರೆ ನಿಮಗೆ ಶಾಕ್ ಆಗತ್ತಲ್ವಾ? ಯಾಕವಳು ಯಾಕೆ ಈ ತರ ಮಾಡ್ತಿದ್ಲು, ಆಕೆಯ ಹಿನ್ನೆಲೆ ಏನು ಎಲ್ಲ ಹೇಳ್ತೀವಿ ಈ ಪ್ಯಾಕೇಜ್ನಲ್ಲಿ. ಎಸ್, ಇವಳೇ ನೋಡಿ ಮೇಕಪ್ ರಾಣಿ. ತಲೆ ಕೂದಲು ತಗೊಳ್ಳೋ ನೆಪದಲ್ಲಿ ಬಂದು ಕಳ್ತನ ಮಾಡಿದ್ದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾಳೆ. ಏಕೆ ಕಳ್ತನ ಮಾಡ್ತಿದ್ದೆ ಮೇಕಪ್ಗಂತೆ. ಕದ್ದ ಹಣದಲ್ಲಿ ಮೇಕಪ್ಗಾಗಿಯೇ ತಿಂಗಳಿಗೆ 5 ಲಕ್ಷ ಖರ್ಚು ಮಾಡ್ತಿದ್ಲಂತೆ. ಎಸ್, ಈಗಾಗಲೇ KR ಪುರಂ ಪೊಲೀಸರು ಕಳ್ಳತನ ಮಾಡ್ತಿದ್ದ ದಂಪತಿಯನ್ನ ಬಂಧಿಸಿದ್ದಾರೆ. ತನಿಖೆ ವೇಳೆ ಹಲವು ಆಶ್ಚರ್ಯಕರ ಸಂಗತಿಗಳು ಬೆಳಕಿಗೆ ಬಂದಿದ್ದು, ಅದರಲ್ಲೂ ಪ್ರಮುಖ ಆರೋಪಿಯಾಗಿರುವ ಮಹಿಳೆ ಕೇವಲ ಮೇಕಪ್ಗಾಗಿಯೇ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ಲು ಎಂಬ ಮಾಹಿತಿ ಬಹಿರಂಗವಾಗಿದೆ. ಜಾತ್ರೆಗಳು, ದೇವಸ್ಥಾನಗಳು ಮತ್ತು ಸಾರ್ವಜನಿಕ ಸಮಾರಂಭಗಳಿಗೆ ಹೋಗುವಾಗ ತಾನು ದುಬಾರಿ ಬೆಲೆಯ ಸೀರೆಗಳನ್ನ ಧರಿಸಿ ಮಸ್ತ್ ಮೇಕಪ್ ಮಾಡಿಕೊಂಡು ಹೋಗ್ತಾ ಇದ್ಲಂತೆ. ಕಳ್ಳಿ ಎಂದು ಅನುಮಾನ ಬರಬಾರದು ಎಂಬ ಕಾರಣಕ್ಕೆ ಮೇಕಪ್ಗಾಗಿಯೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದ ಈಕೆ ಮೇಕಪ್ ಇಲ್ಲದೆ ನಾನು ಹೊರಗಡೆ ಹೋಗೋದೇ ಇಲ್ಲ ಎಂದು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಏಕೆಯ ಮನೆಯಲ್ಲಿ ದೊರೆತ ಕಳ್ಳತನದ ವಸ್ತುಗಳು ಹಾಗೂ ಮೇಕಪ್ ಸಾಮಗ್ರಿಗಳನ್ನ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಇನ್ನು KR ಪುರಂ ಪೊಲೀಸರು ಈ ಕಳ್ಳ ದಂಪತಿಯನ್ನ ಯಶಸ್ವಿಯಾಗಿ ಬಂಧಿಸಿದ್ದು, ಸದ್ಯ ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಒಟ್ನಲ್ಲಿ ಜಗತ್ತಿನಲ್ಲಿ ಎಂತೆಂತ ಜನರು ಇರ್ತಾರೆ ಅನ್ನೋದಕ್ಕೆ ಇದೇ ದೊಡ್ಡ ಉದಾಹರಣೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.